ವಿಶ್ವಕಪ್ ಗೆದ್ದಂತಹ ಟೀಮ್ ಇಂಡಿಯಾ ಇತಿಹಾಸವನ್ನ ಬರೆದಿದೆ. ಈಗ ಟೀಮ್ ಇಂಡಿಯಾಗೆ ಭರ್ಜರಿ ಗಿಫ್ಟ್ ಕೂಡ ಸಿಕ್ಕಿದೆ. ಟಿ20 ವಿಶ್ವಕಪ್ ಗೆದ್ದ ಟೀಮ್ ಇಂಡಿಯಾಗೆ ಭರ್ಜರಿ ಗಿಫ್ಟ್. ಬಿಸಿಸಿಐನಿಂದ 125 ಕೋಟಿ ರೂಪಾಯಿ ಬಹುಮಾನ ಘೋಷಣೆ ಆಗಿದೆ. 125 ಕೋಟಿ ಬಹುಮಾನ ಘೋಷಿಸಿದ ಬಿಸಿಸಿಐ ಕಾರ್ಯದರ್ಶಿ ಜೈಶಾ 2024ರ ಅಂತಾರಾಷ್ಟ್ರೀಯ ಟಿ20 ವಿಶ್ವಕಪ್ ಗೆದ್ದಿದೆ ರೋಹಿತ್ ಪಡೆ. ಐತಿಹಾಸಿಕ ಸಾಧನೆ ಮಾಡಿದೆ. ಇದಕ್ಕೆ ಬಿಸಿಸಿಐನಿಂದ ವಿಶ್ವವೇ ನಿಬ್ಬೆರಗಾಗುವಂತಹ ಘೋಷಣೆ, ಭರ್ಜರಿ ಉಡುಗೊರೆ. ವಿಶ್ವವನ್ನೇ ಗೆದ್ದ ಟೀಮ್ ಇಂಡಿಯಾಗೆ ಬಿಸಿಸಿಐ 125 ಕೋಟಿ ರೂಪಾಯಿಯ ಬಹುಮಾನವನ್ನ ಘೋಷಣೆ ಮಾಡಿದೆ. ಬಿಸಿಸಿಐ ಕಾರ್ಯದರ್ಶಿ ಜೈಶಾ ಈ ಘೋಷಣೆಯನ್ನ ಮಾಡಿದ್ದಾರೆ. ವಿಶ್ವ ಕ್ರಿಕೆಟ್ನ ಬಿಗ್ ಬಾಸ್ ಅಂತಲೇ ಕರೆಸಿಕೊಳ್ಳುವಂತಹ ಬಿಸಿಸಿಐ ತನ್ನ ಚಾಂಪಿಯನ್ ತಂಡಕ್ಕೆ ಭಾರಿ ಗಾತ್ರದ ಬಹುಮಾನವನ್ನ ಘೋಷಣೆ ಮಾಡಿದೆ. ಅದು 125 ಕೋಟಿ ರೂಪಾಯಿಯ ಬಹುಮಾನ. 9ನೇ ಆವೃತ್ತಿಯ ಟಿ20 ವಿಶ್ವಕಪ್ ಅನ್ನ ಗೆದ್ದು ಇತಿಹಾಸ ನಿರ್ಮಿಸಿದೆ ಟೀಮ್ ಇಂಡಿಯಾ. ಕೊನೆಯವರೆಗೂ ಕೂಡ ರೋಚಕತೆಯಿಂದ ಕೂಡಿದಂತಹ ಪಂದ್ಯ. ಕೊನೆಯ 3 ಓವರ್ನಲ್ಲಿ ಇಡೀ ಮ್ಯಾಚಿನ ಗತಿಯೇ ಬದಲಾಗಿ ಹೋಗಿದೆ. ಕೊನೆಗೆ 7 ರನ್ಗಳ ಭರ್ಜರಿ ಜಯ ದಾಖಲಿಸಿದಂತಹ ಟೀಮ್ ಇಂಡಿಯಾಗೆ ಈಗ ಬಿಸಿಸಿಐನಿಂದ ಭರ್ಜರಿ ಬಹುಮಾನ ಘೋಷಣೆ. 125 ಕೋಟಿ ರೂಪಾಯಿಯ ಬಹುಮಾನವನ್ನ ಘೋಷಣೆ ಮಾಡಿದೆ ಬಿಸಿಸಿಐ. 2ನೇ ಬಾರಿಗೆ ಟಿ20 ವಿಶ್ವಕಪ್ ಅನ್ನ ಎತ್ತಿ ಹಿಡಿದಿದೆ ಟೀಮ್ ಇಂಡಿಯಾ. ಈ ಚಾಂಪಿಯನ್ ಪ್ರದರ್ಶನ 11 ವರ್ಷಗಳ ಬಳಿಕದ ಒಂದು ಕನಸು ನನಸಾಗಿದ್ದಕ್ಕೆ ಬಿಸಿಸಿಐನಿಂದ ರೋಹಿತ್ ಪಡೆಗೆ ಭರ್ಜರಿ ಉಡುಗೊರೆ. ಐಸಿಸಿಯಿಂದ ಒಟ್ಟಾರೆ 22.76 ಕೋಟಿ ರೂಪಾಯಿ ಬಹುಮಾನದ ರೂಪದಲ್ಲಿ ಈಗಾಗಲೇ ಟೀಮ್ ಇಂಡಿಯಾಗೆ ಬಂದಿದೆ. ಇನ್ನು ಬಿಸಿಸಿಐ ವತಿಯಿಂದ 125 ಕೋಟಿ ರೂಪಾಯಿ ಬಹುಮಾನ ಘೋಷಣೆಯಾಗಿದೆ. ವಿಶ್ವವೇ ನಿಬ್ಬೆರಗಾಗುವಂತಹ ಘೋಷಣೆ. ರೋಹಿತ್ ಪಡೆಗೆ 125. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.